शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। निप्पाणीमध्ये क्रांतीवीर संगोळी रायण्णा उत्सव मोठ्या उत्साहात साजरा झाला। नंदगड पासून संगोळी रायण्णा उत्सवचे ज्योत घेऊन भव्य पुतळ्यासह बेळगाव, हत्तरगी, संकेश्वर गावातून भव्य फेरी मिरवणूक काढून निप्पाणीमध्ये गुरुवारी दाखल झाला होता। शुक्रवारी 9 रोजी सकाळी 10 वाजता शासकीय विश्रामगृहामध्ये संगोळी रायण्णा यांचे पुतळ्याला पुष्पहार अर्पण करून श्रीफळ वाढवून मिरवणुकीला सुरुवात करण्यात आली। त्यावेळी बुडा अध्यक्ष लक्ष्मणराव चिंगळे, तहसीलदार तसेच शासकीय कार्यालयाचे पदाधिकारी वर्ग, नगरपालिकेचे पदाधिकारी कर्मचारी तसेच कन्नड साहित्य परिषदेचे पदाधिकारी, त्याचबरोबर शाळेचे शिक्षक शिक्षिका, विद्यार्थी व अंगणवाडी सहायिकासह नागरिक बहुसंख्येने या मिरवणुकी सोहळ्यामध्ये उपस्थित होते। भव्य मिरवणूक राम मंदिरापासून नगरपालिका मार्गे कित्तूर राणी चन्नम्मा सर्कल, बस स्थानकपासून चिकोडी रोडपासून श्री महात्मा बसवेश्वर पुतळ्यापर्यंत मिरवणूक निघाली। यावेळी श्री डॉक्टर बाबासाहेब आंबेडकर, कित्तूर राणी चन्नम्मा, छत्रपती संभाजी महाराज तसेच श्री महात्मा बसवेश्वर महाराज या सर्व पुतळ्यांना पुष्पहार घालण्यात आले। निप्पाणीतील प्रमुख मार्गावरून श्री संगोळी रायण्णा यांची भव्य मिरवणूक काढण्यात आली। कार्यक्रम अगदी उत्साहात पार पडला। या कार्यक्रमासाठी उपस्थित सर्वांचे बुडा अध्यक्ष लक्ष्मणराव चिंगळे यांनी आभार व्यक्त केले आहेत। शिवा न्यूजसाठी शिवानंद वशेदार। चॅनलला लाईक व सबस्क्राईब करायला विसरू नका। बेल आयकॉन क्लिक करा। ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ನಾಡ ಪ್ರೇಮ, ದೇಶ ಪ್ರೇಮದ ಸಂಕೇತವಾಗಿ ಒಂದು ಚಿಕ್ಕ ಸಂಸ್ಥಾನ ಪಡೆದುರುಳಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ನಿರಂತರವಾಗಿ ತನ್ನ ಪ್ರಾಣ ಇರುವವರೆಗೆ ಕಿತ್ತೂರಿನ ರಕ್ಷಣೆಗೆ ಅರ್ಪಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಪುಣ್ಯ ಪುರುಷ ನಮ್ಮ ಕನ್ನಡಪುರ ಸಂಘಟನೆಯ ಸಿದ್ದರಾಮಯ್ಯವರು ಆ ಮಹಾನ್ ಶಕ್ತಿಯ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರು ಕೋರುತ್ತಾರೆ। ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಅಭಿನಂದನೆಯನ್ನು ಅರ್ಪಿಸಿ, ನಮ್ಮ ಬೂಡಾದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರಾದಂತಹ ಚಿಂಗಳೆ ಸರ್ ಅವರೇ, ತಾಲೂಕಿನ ಎಲ್ಲ ಅಧಿಕಾರಿಗಳೇ, ವಿವಿಧ ಕನ್ನಡ ಪರ ಸಂಘಟನೆಗಳ ಸದಸ್ಯರೇ, ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರೇ, ಬೇರೆ ಬೇರೆ ಶಾಲೆಯಿಂದ ಆಗಮಿಸಿದಂತಹ ಎಲ್ಲ ಗುರುಗಳೇ, ವಿದ್ಯಾರ್ಥಿ ವೃಂದವೇ, ಬಹಳ ಹೆಮ್ಮೆಯ ವಿಷಯ
ಯಾಕಪ್ಪ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಾವು ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಶಕ್ತಿ, ಶೌರ್ಯ, ಸಾಹಸ, ಧೈರ್ಯವನ್ನ ತುಂಬಿಬಿಟ್ಟು ಬ್ರಿಟಿಷರನ್ನ ರಾತ್ರೋರಾತ್ರಿ ನಮ್ಮ ದೇಶವನ್ನ ಬಿಟ್ಟು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತ ಅಗ್ರಗಣ್ಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬಹಳ ವಿಶೇಷತೆ. ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟನೆಂದೇ ಖ್ಯಾತಿಯಾದಂತಹ ಅಂತಹ ಒಬ್ಬ ಶೌರ್ಯ, ಸಾಹಸ, ಧೈರ್ಯ, ಸಾಹಸವಂತ ಒಬ್ಬ ವೀರ ಪುರುಷನ ಆಮೇಕ ಸೈನಿಕನ ಈ ಒಂದು ಶೌರ್ಯ, ಸಾಹಸ ಪ್ರತಿಯೊಬ್ಬ ತರುಣನಿಗೂ ಬಾಲ್ಯದ ಬಾಲಕರಿಗೂ ಕೂಡ ಅರ್ಥ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಉತ್ಸವ ನಡೀತಾ ಇದೆ. ನಾವೆಲ್ಲರೂ ಕೇವಲ ಈ ಉತ್ಸವವನ್ನ ಮಾಡಿ ಆಚರಣೆ ಮಾಡಿ ಇಲ್ಲಿಗೆ ಬಿಟ್ಟರೆ ನಡೆಯೋದಿಲ್ಲ. ಇವರ ಶೌರ್ಯ ಸಾಹಸವನ್ನ ನಾವೆಲ್ಲ ತಿಳಿಬೇಕು. ಆ ರೀತಿಯ ನಮ್ಮ ದಮನಿಯಲ್ಲಿಯೂ ಕೂಡ ಇಂತಹ ಶೌರ್ಯ ಸಾಹಸದ ಕೆಚ್ಚರೆ ನಮ್ಮೆಲ್ಲರಿಗೂ ಕೂಡ ಬರಬೇಕು. ಅಂದಾಗ ಮಾತ್ರ ನಾವು ಈ ಒಂದು ಉತ್ಸವವನ್ನ ಆಚರಣೆ ಮಾಡೋದು ಸಾರ್ಥಕ ಆಗ್ತದೆ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸ್ತಾ, ನಿಜಕ್ಕೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಲ್ಲಿ ಇರುವಂತಹ ಶೌರ್ಯ, ಸಾಹಸ, ಹಾಗೆ ತನ್ನ ಪಾದರಕ್ಷೆಗಳನ್ನ ಧರಿಸಿ ಕೋಟೆಯನ್ನು ಹತ್ತುವಂತಹ ಕೌಶಲ್ಯವನ್ನು ಪಡ್ಕೊಂಡಿದ್ದಂತಂದ್ರೆ ಎಂತ ಅದ್ಭುತವಾದಂತಹ ಕೌಶಲ್ಯ ಅಲ್ವಾ? ಜೋರಾದ ಚಪ್ಪಾಳೆ ಬರಲ್ರಿ ಇದಕ್ಕೆ. ಇಂತಹ ಒಬ್ಬ ಮತ್ತೆ ಹೇಳ್ತಿದ್ರು ಅವರು ಬ್ರಿಟಿಷರಿಗೆ, ನೀವೆಲ್ಲ ಏನಪ್ಪಾ ಅಂತಂದ್ರ ರಾತ್ರಿ ನಮಗ ಗುರುತಾಗಲಾರ್ದಂಗ ಓಡಿ ಹೋಗ್ತೀರಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದು ಏನು ಮಾತಾಡಿದ್ರು ಅದನ್ನ ಸತ್ಯವಾಗಿ ಮಾಡಿ ತೋರಿಸಿದಂತಹ ವ್ಯಕ್ತಿ. ನೋಡ್ರಿ, ಹುಟ್ಟಿದ್ದು ಕೂಡ ಜನವರಿ 26, ಅಸ್ತಂಗತವಾದದ್ದು ಕೂಡ ಆಗಸ್ಟ್ 15 ಜನವರಿ 26. ಅಂತಹ ಒಂದು ಅದ್ಭುತವಾದ ಕ್ಷಣಗಳಲ್ಲಿ ಹುಟ್ಟಿದ್ದು, ಕೊನೆಗೆ ಉಸಿರು ಎಳೆದಿದ್ದು ಕೂಡ ಅಂತಹ ಒಂದು ಅದ್ಭುತವಾದ ಸನ್ನಿವೇಶದೊಳಗ ಅಂತ ಹೇಳ್ಕೊಂತ ಮತ್ತೆ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯನ್ನು ಓದೋಣ. ನಮ್ಮ ದೇಶದ ಏಕತೆಯ ಖಂಡತೆಯನ್ನ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ, ವಿಘಟನಕಾರಿ ಚಟುವಟಿಕೆಗಳನ್ನು ಹೊರದೋಡಿಸುವಂತಹ ನಿಟ್ಟಿನಲ್ಲಿ ಇಂತಹ ಪುಣ್ಯ ಪುರುಷರ, ವೀರರ ಶೌರ್ಯ ಸಾಹಸವನ್ನು ಓದಿ ಮೈಗೂಡಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿದ್ಧಗಂಗಾ ಗುರುಗಳಿಗೆ ಧನ್ಯವಾದಗಳು. ಇನ್ನು ಮತ್ತೆ ಯಾರಿದ್ದಾರೆ? ಬುಡ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೆ ಸರ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವದ ನಿಮಿತ್ತವಾಗಿ ಇವತ್ತು ನಿನ್ನೆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಸ್ಥಳವಾದಂಥ ಪವಿತ್ರ ಸ್ಥಳವಾದಂಥ ನಂದಗಡದಿಂದ ಪ್ರಾರಂಭವಾದಂಥ ಈ ಜ್ಯೋತಿ ನಿನ್ನೆ ನಿಪ್ಪಾಣಿ ತಲುಪಿದೆ. ಇವತ್ತು ನಿಪ್ಪಾಣಿ ಮುಗಿಸ್ಕೊಂಡು ಚಿಕ್ಕೋಡಿ, ಕಾಗವಾಡ, ಅಥಣಿ, ಆಮೇಲೆ ರಾಮದುರ್ಗ, ಸೌದತ್ತಿ ಈ ಎಲ್ಲ ತಾಲೂಕುಗಳನ್ನು ಮುಗಿಸ್ಕೊಂಡು ಬೈಲಹೊಂಗಲಕ್ಕೆ ಬರುತ್ತೆ. ಆಮೇಲೆ ಬೈಲಹೊಂಗಲದಲ್ಲಿ, ಕಿತ್ತೂರಿನಲ್ಲಿ ಅಥವಾ ಬೈಲಹೊಂಗಲದಲ್ಲಿ ಈ ಕಾರ್ಯಕ್ರಮ ಸಂಗೊಳ್ಳಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಉತ್ಸವ ಆಚರಣೆಯಾಗುತ್ತೆ. ಅದರ ಮುಂದೆ ಸಂದೇಶ ಹೋಗಬೇಕು ನಾಡಿಗೆ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಸಂದೇಶ ಹೋಗಬೇಕು. ಅದಕ್ಕಾಗಿಯೇ ಜ್ಯೋತಿಯನ್ನು ಹೊರಡಿಸ್ತಾ ಇರೋದು. ನಮ್ಮ ಜಿಲ್ಲಾ ಆಡಳಿತ ಇರ್ಬೋದು, ತಾಲೂಕಾ ಆಡಳಿತ ಇರ್ಬೋದು, ಸ್ಥಳೀಯ ತಹಶೀಲ್ದಾರರಾದಂಥ ಸನ್ಮಾನ್ಯ ಸುರೇಶ್ ಮುಂಜೆ ಸಾಹೇಬರು ಇರ್ಬೋದು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿರ್ಬೋದು, ಗಣ್ಯರಿರ್ಬೋದು. ಸಂಗೊಳ್ಳಿ ರಾಯಣ್ಣ ಕೇವಲ ಒಂದು ಸಂಘಟನೆಗೆ, ಕೇವಲ ಒಂದು ಪ್ರಾಂತಕ್ಕೆ, ಒಂದು ಭಾಷೆಗೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾದಂಥ ದೇಶಭಕ್ತ ಅಲ್ಲ ಅನ್ನೋದನ್ನು ಮೊದಲೆಲ್ಲ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ನಾವು ಅವರು ಕನ್ನಡಿಗರಾಗಿ ಹುಟ್ಟಿದ್ದಾರೆ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಾರೆ, ಅದು ನಮಗೆ ಹೆಮ್ಮೆ. ಆದರೆ ಯಾವಾಗ ಹುಟ್ಟಿದ್ರು ಆವಾಗ ಆ ನಾಡು ಮುಂಬೈ ಇಲಾಖೆಯಲ್ಲಿತ್ತು ಅನ್ನೋದನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಸಂಗೊಳ್ಳಿ ರಾಯಣ್ಣನ ಏನಾರು ಇತಿಹಾಸವನ್ನು ನಾವು ಹುಡುಕಬೇಕಾದ್ರೆ ಅಂದಿನ ಮುಂಬೈ ಇಲಾಖೆಯಲ್ಲಿ ಇರ್ತಕ್ಕಂಥ ಮರಾಠಿ ಲಿಪಿಯಲ್ಲಿ ಕೂಡ ಎಲ್ಲ ಮಾಹಿತಿಯನ್ನು ಸಂಗೊಳ್ಳಿ ರಾಯಣ್ಣ ಸಿಗ್ತಾರೆ. ಅದಕ್ಕೆ ಯಾವುದೇ ಒಂದು ಭಾಷೆಗೆ ಸೀಮಿತವಾದಂಥ ರಾಯಣ್ಣ ಅಲ್ಲ. ದೇಶಭಕ್ತಿ ಇಡೀ ಭಾರತ ದೇಶಕ್ಕೆ 1957ರ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸುಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ಕಿಡಿಯನ್ನು ಯಾರಾದರೂ ಹಚ್ಚಿದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾರೆ. ಭಾಳ ಪ್ರಮುಖವಾಗಿ ಸಂಗೊಳ್ಳಿ ರಾಯಣ್ಣನ ನಡೆ ನುಡಿ
ಜಲ ನೆಲವನ್ನು ಸಂರಕ್ಷಣೆಗಾಗಿ ನಾಡಿನ ಇತಿಹಾಸವನ್ನು ದೇಶದ ಇತಿಹಾಸವನ್ನಾಗಿ ಮಾಡಲಿಕ್ಕೆ ಹೊರಟಂಥ ಧೀರ ಕ್ರಾಂತಿವೀರ. ಕೇವಲ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಯಲ್ಲಿ ಹುಟ್ಟಿದನಂತೆ ನಮಗೂ ಹೆಮ್ಮೆ ಇರ್ತದೆ. ಆದರೆ ಅವನು ನಮ್ಮ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಇಡೀ ಭಾರತ ದೇಶದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಉಳಿಸಬೇಕು. ಈ ಭಾರತ ದೇಶದ ನೆಲ ಜಲವನ್ನು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟು ಕ್ರಾಂತಿಕಾರಿ ಪುರುಷ ಅವನು. ಅದಕ್ಕಾಗಿ ನೋಡಿ, ಈಗಲೂ ಕೂಡ ಇವತ್ತು ಶಿವರಾಜ್ ತಂಗಡಿಗೆ ಅವರು ಆ ಬೆಳವಣಿಗೆಗೆ ಸಹಾಯಭೂತವಾದಂಥ ಗ್ಯಾರಂಟಿ ಯೋಜನೆಗಳ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣವರು ಈಗ 11 ಗಂಟೆಗೆ ನಂದಗಡದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಂದಗಡದಲ್ಲಿ ಸುಮಾರು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನೀವು ಟ್ರಿಪ್ ತೆಗಿತೀರಿ, ಇಂಥ ಸ್ಥಳಗಳಿಗೆ ನೀವು ಟ್ರಿಪ್ ತೆಗಿಬೇಕು. ಇತಿಹಾಸವನ್ನು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಇರ್ಬೋದು, ಬೆಳವಡಿ ಮಲ್ಲಮ್ಮನ ಇತಿಹಾಸ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮನ ಇತಿಹಾಸ ಇರ್ಬೋದು, ಛತ್ರಪತಿ ಶಿವಾಜಿಯವರ ಇತಿಹಾಸ ಇರ್ಬೋದು, ಸಂಭಾಜಿ ಮಹಾರಾಜ ಅವರ ಇತಿಹಾಸ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರ ಇರ್ಬೋದು, ನಾವು ಮಕ್ಕಳಿಗೆ ಕಿವಿ ಹೇಸ್ತಕ್ಕಂಥ ನಿಟ್ಟಿನಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗೇರಿಸಿದ ಸ್ಥಳ ಅದು. ಆ ಸ್ಥಳದಲ್ಲಿ ಕೇವಲ ಇವರ ಸಂಗೊಳ್ಳಿ ರಾಯಣ್ಣನ ಒಬ್ಬರಿಗೆ ಗಲ್ಲಿಗೇರಿಸಲಿಲ್ಲ, ಅವ್ರ ಜೊತೆಯಲ್ಲಿ 13 ಜನರಿಗೆ ಗಲ್ಲಿಗೇರಿಸಿದ್ದಾರೆ. ಅವರು ಎಲ್ಲ ಜಾತಿಯವರಿದ್ದರು, ನಾಯಕ್ ಜನಾಂಗದವರಿದ್ದರು, SC ಇದ್ದರು, ಮರಾಠ ಸಮಾಜದವರಿದ್ದರು. ಸ್ವಾತಂತ್ರ್ಯಕ್ಕಾಗಿ ಯಾರು ಓಡಾಡಿದ್ರು ಅವರೆಲ್ಲ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣನ ಜೊತೆ ಕೈಗೆ ಕೈ ಜೋಡಿಸಿ ಸ್ವಾತಂತ್ರ್ಯಕ್ಕೆ ಬಲಿದಾನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ಮರಿಸ್ತಕ್ಕಂಥ ದಿನ ಈ ಸಂಗೊಳ್ಳಿ ರಾಯಣ್ಣ ಉತ್ಸವದ ಅಂಗವಾಗಿ ಮಾಡಬೇಕು. 13 ಎಕರೆ ವಿಸ್ತೀರ್ಣವಾದಂಥ ಆಲದ ಮರದ ಹತ್ತಿರ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ 3D ಮ್ಯೂಸಿಯಂ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಹುಟ್ಟುದಿಂದ ಸಾವುದವರೆಗೆ ಬದುಕನ್ನು ರೂಪಿಸ್ತಕ್ಕಂಥ ಎಲ್ಲ ನಿಟ್ಟಿನಲ್ಲಿ ಕೋಟೆ ಇರ್ಬೋದು, ಡೋರಿ ಹಳ್ಳ ಇರ್ಬೋದು, ಕೆರೆ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಬಂಧಿಸಿ ಬ್ರಿಟಿಷರ್ ತಗೊಂಡು ಹೋದಂಥ ಕ್ಷಣ ಇರ್ಬೋದು, ಎಲ್ಲ ದೃಶ್ಯಗಳನ್ನು ಅಲ್ಲಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ 19ನೇ ತಾರೀಕಿಗೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ತಯಾರಿದೆ. ಅದು ಬಿಟ್ಟು ಅಲ್ಲಿಂದ ಮುಂದೆ ಹೋದರೆ ನೀವು ಸಂಗೊಳ್ಳಿಯಲ್ಲಿ ಹೋದರೆ, ಸಂಗೊಳ್ಳಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಸೈನಿಕ ಶಾಲೆ, ಯಾರಾದರ ದೇಶಭಕ್ತ ಅಥವಾ ವ್ಯಕ್ತಿಯ ಹೆಸರಿನಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಕೂಡ ಸೈನಿಕ ಶಾಲೆಗಳಿದ್ದಾವೆ. ಅವು ಸೈನಿಕ ಶಾಲೆಗೆ ಹೆಂಗು, ಇದು ಬಿಜಾಪುರ ಸೈನಿಕ ಶಾಲೆ, ಕೊಡಗು ಸೈನಿಕ ಶಾಲೆ, ಸಾತಾರ ಸೈನಿಕ ಶಾಲೆ, ಹಿಂಗೆ ಸೈನಿಕ ಶಾಲೆಗೆ ಎಲ್ಲೇ ವ್ಯಕ್ತಿಯ ಹೆಸರನ್ನು ಕೊಡಲಾಗಿಲ್ಲ. ಆದರೆ ಕರ್ನಾಟಕದಲ್ಲಿ ಕೇಂದ್ರಾಡಳಿತ ಹಾಗೂ ರಾಜ್ಯ ಆಡಳಿತ ಎರಡರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಅಂತ ಹೆಸರಿಟ್ಟಿದ್ದು ಇಡೀ ಭಾರತ ದೇಶದಲ್ಲಿ ಒಂದು 150 ಎಕರೆಯಲ್ಲಿ 150 ಎಕರೆಯಲ್ಲಿ ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, 3 ವಿಂಗ್ಗಳನ್ನು ಹೊಂದಿದಂಥ ಅತ್ಯಂತ ಪ್ರಸಿದ್ಧ 150 ಎಕರೆಯಲ್ಲಿ ಸೈನಿಕ ಶಾಲೆಯನ್ನು ನಿರ್ಮಾಣ ಮಾಡಿದಂಥ ಖ್ಯಾತಿ, ಅದಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು ಕರ್ನಾಟಕ ಸರ್ಕಾರ 268 ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಕಂತಿನಲ್ಲಿ ಅದಕ್ಕೆ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ಮರಿಸಬೇಕು. ಅದಲ್ಲದೆ 10 ಎಕರೆದಲ್ಲಿ ಅಲ್ಲಿ ರಾಕ್ ಗಾರ್ಡನ್ ಮಾಡಿದ್ದಾರೆ. 10 ಎಕರೆಯಲ್ಲಿ ರಾಕ್ ಗಾರ್ಡನ್, ನೀವು ಅಲ್ಲಿ ಕಾಲಿಟ್ಟರೆ ನಿಮ್ಮ ಮೈ ಜುಮ್ ಅನ್ನಿಸ್ತದೆ. ಆ ರಾಕ್ ಗಾರ್ಡನ್ನಲ್ಲಿ ನೀವು ಕಾಲಿಟ್ಟರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಕ್ಷಣದಿಂದ ಅನೇಕ ಯುದ್ಧಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮಾಡಿದ ಯುದ್ಧದ ಸನ್ನಿವೇಶಗಳನ್ನು, ಅವರಿಗೆ ಗಲ್ಲಿಗೇರಿಸಿದಂಥ ಸ್ಥಳವನ್ನು, ಇವೆಲ್ಲವೂ ಸವಿಸ್ತರಾಗಿ ಇಡೀ ಒಂದು ದಿವಸ ನೀವು ಮಕ್ಕಳನ್ನ ಕರ್ಕೊಂಡು ಹೋದರೆ ಇಡೀ ಒಂದು ದಿವಸ ರಾಕ್ ಗಾರ್ಡನ್ ನೋಡಲಿಕ್ಕೆ ಬೇಕು, ಇಡೀ ಒಂದು ದಿವಸ ಸೈನಿಕ ಶಾಲೆಗೆ ಬೇಕು, ಆಮೇಲೆ ನಂದಗಡ ಕೂಡ ಒಂದು ದಿವಸ ಬೇಕಾಗುತ್ತೆ. ಅದು ಈ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರೋದು ನಮಗೆ ಹೆಮ್ಮೆ, ನಮ್ಮ ಭಾಳ ಹೆಮ್ಮೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಪ್ರಮಾಣದಲ್ಲಿ ಅವರ ಕನಸನ್ನು ನನಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಗಣ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇದೆ, ದಾಪುಗಾಲನ್ನು ಹಾಕ್ತಾ ಇದೆ. ನಾವು ಅದನ್ನು ಜನರಿಗೆ, ಯುವ ಪೀಳಿಗೆಗಳಿಗೆ ಹೇಳಲಿಲ್ಲ, ಅದನ್ನು ಹೋಗಿ ನಾವು ತೋರಿಸಲಿಲ್ಲ. ಅಂದರೆ ಸರ್ಕಾರ ಹಮ್ಮಿಕೊಂಡಂಥ ಯೋಜನೆಗಳನ್ನು, ವೀರ ಪುರುಷ ಕ್ರಾಂತಿ ಪುರುಷರ ಇತಿಹಾಸವನ್ನು ನಾವು ಮಕ್ಕಳ ಶರೀರದಲ್ಲಿ ಬಿಂಬಿಸ್ಬೇಕಾಗ್ತದೆ. ನಾವು ಬಿಂಬಿಸಲಿಲ್ಲ, ಅವ್ರಿಗೆ ತೋರಿಸಲಿಲ್ಲ, ಕಣ್ಣಾರೆ ನೋಡ್ಬೇಕಾಗ್ತದೆ.
ಅದಕ್ಕಾಗಿ ನೀವೆಲ್ಲರೂ ಕೂಡ ಮಕ್ಕಳನ್ನು ಇಲ್ಲಿಂದ ಮುಂದೆ ಎಲ್ಲೇ ಶಾಲೆ, ಯಾವುದೇ ಶಾಲೆ ಇರಲಿ, ನಾನು ಬಿ ಒಗಳಿಗೆ ಹೇಳ್ತೀನಿ, ತಹಸೀಲ್ದಾರ್ ಅವ್ರಿಗೂ ಕೂಡ ಹೇಳ್ತೀನಿ, ಮೊಟ್ಟ ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರು ಆಗು ಹೋಗುಗಳ ಕುರುಹುಗಳು ಎಲ್ಲೆಲ್ಲಿದಾವಲ್ಲ ಅವುಗಳನ್ನ ಮೊದಲು ತೋರಿಸಿ ಅವರ ಮಕ್ಕಳೆಲ್ಲ ಅವರ ಪ್ರತಿಭೆಯನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಈ ಪವಿತ್ರವಾದ ಸ್ಥಳಗಳನ್ನ ತೋರಿಸ್ಬೇಕು. ಆಮೇಲೆ ಸ್ವಾತಂತ್ರ್ಯ ಯೋಧರ ಅಮಟೂರು ಬಾಳಪ್ಪ ಇರ್ಬೋದು, ಸಾಕಷ್ಟು ಜನ ಸ್ವಾತಂತ್ರ್ಯ ಯೋಧರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರ ಇತಿಹಾಸಗಳನ್ನ ಸ್ಮರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕೂಡ ಕೆಲಸ ಆಗಬೇಕು. ಆಡಳಿತದವರು ಕೂಡ ತಹಸೀಲ್ದಾರ್ ಇರ್ಬೋದು, ಎ ಸಿ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ನಾನು ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಡ್ತೀನಿ. ಇವತ್ತು ಯಾವ ಅಧಿಕಾರಿ ಇದಕ್ಕೆ ಹಾಜರಾಗಿಲ್ಲ, ಅವ್ರಿಗೆ ಮೆಮೊ ಕೊಡಿ. ಇದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಮುಂಚಿತವಾಗಿ ನೀವು ಹೇಳಿರ್ತೀರಿ. ಮುಂಚಿತವಾಗಿ ನಮ್ಮ ಜಿಲ್ಲಾ ಆಡಳಿತದಿಂದ ಎಲ್ಲರಿಗೂ ಕೂಡ TP ಬಂದಿರುತ್ತೆ. ಇಂತಿಷ್ಟು ಗಂಟೆಗೆ ಜ್ಯೋತಿ ಬರುತ್ತೆ, ಇಂತಿಷ್ಟು ಗಂಟೆಗೆ ಜ್ಯೋತಿ ಇಲ್ಲಿಂದ ಹೊರಡ್ತಾ ಇದೆ, ಮುಂದಿನ ತಾಲೂಕಿಗೆ ಹೋಗ್ತಾ ಇದೆ ಅನ್ನೋ ಒಂದು ಸನ್ನಿವೇಶವನ್ನು ಸಂದೇಶವನ್ನು ಕೊಟ್ಟಿರ್ತಾರೆ. ಆ ಕೊಟ್ಟಾಗೂ ಬರಲಿಲ್ಲ ಅಂದರೆ ಅವರು ಸರ್ಕಾರದ ಸಂಬಳ ತಗೊಳ್ಳಿಕ್ಕೆ ಲಾಯ್ಕಿಲ್ಲ ಅಂತ ಅದರ ಅರ್ಥ ಆಗುತ್ತೆ. ಯಾವ ಸರ್ಕಾರದ ಅಡಿಯಲ್ಲಿ ನಾವು ಅಧಿಕಾರ ನಡೆಸ್ತೇವೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಜರಿರಲಿಲ್ಲ ಅಂದರೆ ನಾವು ನೋಡಿ, ಈಗ ಇಷ್ಟು ಚಳಿ ಇದ್ದರೂ ಕೂಡ ಮಕ್ಕಳು ಬಂದಿದ್ದಾರೆ. ಶಿಕ್ಷಣ ಇಲಾಖೆದವರು ಭಾಳ ಒಳ್ಳೆಯತನದಿಂದ ಕೋಆಪರೇಷನ್ ಮಾಡಿ ಅಂಗನವಾಡಿ CDPO ಮೇಡಮ್ ಕೂಡ ನೀನು ಬಂದು ಅವರೆಲ್ಲ ಕಾರ್ಯಕರ್ತರನ್ನ ತಗೊಂಡು ಬಂದಿದ್ದಾರೆ. ಅದ್ರ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಇರಬೇಕು. ಕಮಿಷನರ್ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರಾ? ಓಕೆ. ಅಂದರೆ ಎಲ್ಲ 23 ಡಿಪಾರ್ಟ್ಮೆಂಟ್ ತಾಲೂಕಿನಲ್ಲಿದ್ದೇವೆ. 23 ಡಿಪಾರ್ಟ್ಮೆಂಟ್ಗಳ ಪ್ರಮುಖರು ಇಲ್ಲಂದರೆ ಅವ್ರ ಪ್ರತಿನಿಧಿಗಳು ಇಲ್ಲಿ ಇರಲೇಬೇಕು. ಇಲ್ಲ ಅಂದರೆ ಈ ಕಾರ್ಯಕ್ರಮಕ್ಕೆ ಅಬ್ಸೆಂಟ್ ಇದ್ದಾರಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬಿಡಿ. ಮುಂದೆ ಅವ್ರು ಏನು ಮಾಡ್ಕೋತಾರೋ ಅವ್ರಿಗೆ ಬಿಟ್ಕೊಡ್ತಾರೆ. ಈ ನಿಟ್ಟಿನಲ್ಲಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಸಂಗೊಳ್ಳಿ ಮತ್ತು ನಂದಗಡ ತಾವು ಭೇಟಿ ಮಾಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮನ ಸನ್ನಿಧಿಯಲ್ಲಿ, ಸಂಗೊಳ್ಳಿ ರಾಯಣ್ಣನ ಸನ್ನಿಧಿಯಲ್ಲಿ. ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಸಂಗೊಳ್ಳಿ ರಾಯಣ್ಣ ಒಂದು ಸಂಘಟನೆಗೆ, ಒಂದು ಪ್ರಾಂತಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಭಾಷೆಗೆ ಸೀಮಿತವಾದಂಥ ದೇಶಭಕ್ತ ಅಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನಮಗೆ ಪ್ರೀತಿ ಇರ್ತದೆ, ನಮ್ಮ ಮಾತೃಭಾಷೆ ಪ್ರೀತಿ ಇರುತ್ತದೆ, ನಮ್ಮ ಆಡು ಭಾಷೆ ಮೇಲೆ ಪ್ರೀತಿ ಇರುತ್ತೆ. ಇರಲಿ, ಪ್ರೀತಿ ಇರುವಾಗ ಅಂದಿನ ಕಾಲದಲ್ಲಿ ಆದಂಥ ಸ್ವಾತಂತ್ರ್ಯ ಯೋಧರು ಒಂದು ಭಾಷೆಗಾಗಿ ಶ್ರಮಿಸಲಿಲ್ಲ, ಒಂದು ಜಾತಿಗಾಗಿ ಶ್ರಮಿಸಲಿಲ್ಲ, ಒಂದು ನಾಡಿಗಾಗಿ ಶ್ರಮಿಸಲಿಲ್ಲ. ಇಡೀ ಭಾರತ ದೇಶ ಸ್ವತಂತ್ರ ಆಗಬೇಕಂತ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಪ್ರಾಣ ಅಷ್ಟೇ ಅಲ್ಲ, ಇನ್ನೂವರೆಗೆ ಸಂಗೊಳ್ಳಿ ರಾಯಣ್ಣನ ಸೀಜ್ ಮಾಡಿದಂಥ ಜಮೀನುಗಳು ಕೂಡ ಅವರ ವಾರಸದಾರಿಗೆ ಸಿಕ್ಕಿಲ್ಲ. ಅಂದರೆ ಇಷ್ಟು ವರ್ಷ ಆದರೂ ಕೂಡ ಈ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದಕ್ಕೆ ಆ ದೇಶಭಕ್ತರನ್ನು, ಅವರ ಮಾಡಿದಂಥ ಸೇವೆಯನ್ನು ಒಂದು ಪ್ರೇರಣೆಯಾಗಿ ನಾವೆಲ್ಲರೂ ತಗೋಬೇಕಾಗ್ತದೆ. ಈ ಉತ್ಸವ ಯಶಸ್ವಿ ಆಗಲಿ. ಇವತ್ತು ಸನ್ಮಾನ್ಯ ತಹಸೀಲ್ದಾರ್ ಅವರು ಭಾಳ ಅಚ್ಚುಕಟ್ಟಾಗಿ ನಮ್ಮ ನಿಪ್ಪಾಣಿಯ ಇಒ ತಾಲೂಕಾಧಿಕಾರಿಗಳು ಕೂಡ ಬಂದಿದ್ದಾರೆ, CDPO ಮೇಡಮ್ ಬಂದಿದ್ದಾರೆ, ಪೊಲೀಸ್ ಇಲಾಖೆ ಬಂದಿದೆ, ಮತ್ತು ಎಲ್ಲ ಗೊತ್ತಿದ್ದಂತೆ ವಿಡಿಯೋ ಅಂತೂ ಆಗಿದೆ. ಯಾರ್ಯಾರು ಬಂದಿದ್ದಾರೆ ಅದರಲ್ಲಿ ಕೂಡ ಸೆರೆ ಹಿಡಿತಾರೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಮುಂದೆ ಹಿಂಗೆ ಆಗಬಾರ್ದು. ನಾವು ವಿನಂತಿ ಮಾಡ್ಬೋದು, ಯಾರದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮಹಾತ್ಮ ಬಸವೇಶ್ವರ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಸಿದ್ದರಾಮಯ್ಯ ಸ್ವಾಮಿ ಘೋಷಣೆ ಮಾಡಿದ್ದಾರೆ. ಈ ಭಾರತ ದೇಶದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ, ಮಾನವತೆಗಾಗಿನೇ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ಸನ್ಮಾನ್ಯ ನಿಮ್ಮೆಲ್ಲರ ಮಹಾತ್ಮ ಬಸವೇಶ್ವರ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಪ್ರತಿ ಕಾರ್ಯಾಲಯದಲ್ಲೂ ಕೂಡ ಅವರ ಫೋಟೋವನ್ನು ಹಚ್ಚತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳಿದ್ರು. ಅರ್ಥಮಾದೇವಿ ಯೂನಿವರ್ಸಿಟಿಗೆ ಹೆಸರು ಕೊಟ್ಟವ್ರು ಯಾರು? ಭಾಳ ಇತಿಹಾಸವನ್ನು, ಹಿಂದುಳಿದ ಜಾತಿಯಲ್ಲಿ ಹುಟ್ಟಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಕೂಡ ಮನುಕುಲದ ಉದ್ಧಾರಕ್ಕಾಗಿ ಶ್ರಮಿಸ್ತಕ್ಕಂಥ, ಜಾತಿ ವಿಜಾತಿ ಎಂದನೇ ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಅವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ದೇವರಾಜ್ ಅರಸರವರು ಬಡವರಿಗಾಗಿ, ದೀನದಲಿತರಿಗಾಗಿ, ಉಳುವವಣೆ ಒಡೆಯ ಅಂತ ಅನೇಕ ಟೆನೆನ್ಸಿ ಆ್ಯಕ್ಟ್ದಲ್ಲಿ ಭೂಮಿಗಳನ್ನು ರೈತರಿಗೆ ಕೊಟ್ಟಂಥ ಖ್ಯಾತಿ, ಜಮೀನು ಕೊಟ್ಟಂಥ ಖ್ಯಾತಿ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸರವರಿಗಿದೆ. ಅದರ ನಂತರ ಎಲ್ಲ ರೈತರಿಗೆ, ಎಲ್ಲ ಜನರಿಗೆ ಅನ್ನ ಕೊಟ್ಟಂಥ ಖ್ಯಾತಿ ಸನ್ಮಾನ್ಯ ಸಿದ್ದರಾಮಯ್ಯ. ಅಂದರೆ ಒಬ್ಬರು ಇತಿಹಾಸ ನಿರ್ಮಾಣ ಮಾಡಿದರು ದೇವರಾಜ ಅರಸರವರು. ಸರ್ವಾಧಿಕ ಕಾಲ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು.
ಮೊನ್ನೆ 7ನೇ ತಾರೀಕಿಗೆ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಕ್ರಾಸ್ ಮಾಡಿ ಈಗ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ದೀರ್ಘಾವಧಿವರೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಯಶಸ್ವಿಯಾಗಿ ಆಡಳಿತವನ್ನು ಕೊಟ್ಟಂಥ ಖ್ಯಾತಿ ಯಾರಿಗಾದ್ರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಮುಖ್ಯಮಂತ್ರಿಯವರ ಜೊತೆ ಇರೋದರಿಂದ ಅವರು ಕೂಡ ಈ ರಥಯಾತ್ರೆ, ಈ ರಾಯಣ್ಣನ ಜ್ಯೋತಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಲಿ ಅಂತ ಶುಭ ಕೋರಿದ್ದಾರೆ. ನಮ್ಮ ನಿಮ್ಮೆಲ್ಲರ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ, ಈ ಭಾಗದ ಸಂಸದರು, ಅವರು ಕೂಡ ನಾನು ಗೋಕಾಕದಲ್ಲಿ ವೆಲ್ಕಮ್ ಮಾಡ್ತೀನಿ, ಅಧ್ಯಕ್ಷರು ನೀವು ಅಲ್ಲೇ ವೆಲ್ಕಮ್ ಮಾಡ್ಕೊರಿ ಅಂತ ಹೇಳಿ ಅವರು ಕೂಡ ಈ ಯಾತ್ರೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಈ ಭಾಗದ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಶುಭಗಳನ್ನ ಕೋರಿದ್ದಾರೆ. ನಾವು ಕೂಡ ಯಶಸ್ವಿಯಾಗಿ ಇಲ್ಲಿಂದ ಮಾರ್ಗ ಎಲ್ಲಿಯವರೆಗೆ ಅಂದರೆ ಇಲ್ಲಿಂದ ನೇರವಾಗಿ ನಗರಸಭೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮಗೆ ರೌಂಡ್ ಹಾಕಿ ಮತ್ತೆ ಹೈವೇಗೆ ಬರುತ್ತೇವೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ಲು ಸಂಭಾಜಿ ರಾಜೆಯವರಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಈ ನಗರಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಮಾಲಾರ್ಪಣೆ ಮಾಡಿ, ಬಸ್ ಸ್ಟ್ಯಾಂಡ್ ಹತ್ರ ಸಂಭಾಜಿ ರಾಜೆಯವರಿಗೆ ಮಾಲಾರ್ಪಣೆ ಮಾಡಿ, ಕಡೆಯಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರರಿಗೆ ಮಾಲಾರ್ಪಣೆ ಮಾಡಿ ಚಿಕ್ಕೋಡಿ ತಾಲೂಕಿಗೆ ವಿದಾಯ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಯಾರೂ ನಡೆಯುವ ಅಲ್ಲಿ ಹೋಗಬಾರ್ದು. ಬಸವೇಶ್ವರ ಸ್ಟ್ಯಾಚ್ಯೂ ಸರ್ಕಲ್ ತನಕ ಎಲ್ಲರೂ ಬರಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ